ಕುರುಕ್ಷೇತ್ರದಲ್ಲಿ ನಿಂತಿರೋ ಪಾಂಡವರ ಸೈನ್ಯ ನೋಡಿನೇ ಕೌರವರ ನಾಯಕ ಬೆಚ್ಚಿ ಬಿದ್ದಿದ್ದಾನೆ. ಯಾಕಂದರೆ ಅಲ್ಲಿದ್ದಿದ್ದು ಸೈನಿಕರಲ್ಲ, ಡೆತ್ ಮಿಷನ್ಸ್ಗಳು. ಅಧ್ಯಾಯ 1 5-6 ಶ್ಲೋಕ. ದೃಷ್ಟಕೇತುಶ್ಚೈಕಿತಾನಾಂ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಸ್ಯ ಶೈಬಸ್ಯ ನರಪುಂಗವ. ಈ 5ನೇ ಶ್ಲೋಕದಲ್ಲಿ ಏನು ನಡೀತಿದೆ ಅಂತ ಅಂದರೆ, ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಿದ್ದಾನೆ. ಶ್ಲೋಕದಲ್ಲಿ ಬರೋ ಹಾಗೆ ದೃಷ್ಟಕೇತು, ಶಿಖೇತನ ಹಾಗೂ ಕಾಶಿರಾಜ ಕಿಂಗ್ ಆಫ್ ಕಾಶಿ 3 ಜನನು ಹೇಗಿದ್ದಾರೆ? ವೀರ್ಯಪಾನ, ಒಬ್ಬೊಬ್ರು ಒಂದೊಂಥರ ಹೀರೋಗಳ. 2ನೇ ಲೈನಲ್ಲಿ ಮತ್ತೆ ಇನ್ನ 3 ಜನ ಇದ್ದಾರೆ. ಆ 3 ಜನನ ಹೆಸರು ಹೇಳ್ತಿದ್ದಾನೆ. ಪುರುಜಿತ್, ಕುಂತಿಭೋಜ, ಶೈಬ್ಯ. ಈ 3 ಜನಕ್ಕೆ ಏನಂತ ಕರೀತಿದ್ದಾನೆ ಅಂದ್ರೆ ನರಪುಂಗವ ಅಂದ್ರೆ ಹೀರೋಗಳಿಗಿನ ಬೆಸ್ಟ್ ಆಫ್ ದ ಬೆಸ್ಟ್ ಹೀರೋ. ಸೊ ದಿಸ್ ಇಸ್ ವಾಟ್ ದುರ್ಯೋಧನ ಟೆಲ್ಸ್ ಫಾರ್ ದ್ರೋಣಾಚಾರ್ಯ ಇನ್ ದ 5th ಶ್ಲೋಕ. 6ನೇ ಶ್ಲೋಕಕ್ಕೆ ಹೋಗೋಣ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಧ್ಯಾಯ ವೀರ್ಯವಾನ್ ಸೌಭದ್ರೋ ದ್ರೌಪದಿಶ್ಚ ಸರ್ವ ಏವ ಮಹಾರಥ. ಈ 6ನೇ ಶ್ಲೋಕದಲ್ಲಿ ಒಬ್ಬೊಬ್ಬರು ಸಾಮಾನ್ಯರಲ್ಲ, ಪ್ರತಿಯೊಬ್ಬರು ಮಹಾರಥರು. 1ನೇದು ಯುದ್ಧಾಮನ್ಯುಶ್ಚ ಅಂದ್ರೆ ಒಂಥರ ಮಲ್ಟಿ ಹೀರೋ, ಏನ್ ಕುಟ್ರು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ. 2ನೇದು ಉತ್ತಮೋಜ್ಜ, ಗ್ರೇಟ್ ಫೈಟರ್ ತರ. 3ನೇದು ಸೌಭದ್ರೆಯ ಮಗನು, ಅಭಿಮನ್ಯು ಬಗ್ಗೆನೂ ಮಾತಾಡ್ತಿದ್ದಾರೆ. ದ್ರೌಪದಿಯಶ್ಚ ಅಂದ್ರೆ ದ್ರೌಪದಿಯ 5 ಜನ ಮಕ್ಕಳ ಬಗ್ಗೆನೂ ಮಾತಾಡ್ತಿದ್ದಾರೆ. ಇಲ್ಲಿ ಈ ತರ ಎಲ್ಲ ಹೆಸರುಗಳನ್ನ ಹೇಳ್ಕೊಂಡ್ ಬರ್ತಿದ್ದಾನೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಶ್ಲೋಕದಲ್ಲಿ ಒಂದು ಪದ ಯೂಸ್ ಮಾಡ್ತಾನೆ, ಮಹಾರಥ ಅಂದ್ರೆ ಏನು? ದ ಗ್ರೇಟ್ ಫೈಟರ್. ರಥಗಳಲ್ಲೂ ಟೈಪ್ಸ್ ಇದೆ, ಅತಿರಥ, ಮಹಾರಥ, ರಥ, ಮಧ್ಯರಥ. ಮಹಾರಥ ಅಂದ್ರೆ ಒಬ್ಬರೇ 10,000 ಜನ ಬಂದ್ರು ಅವ್ರ ಜೊತೆ ಫೈಟ್ ಮಾಡೋಷ್ಟು ಶಕ್ತಿ ಇರೋ ಅಂತವ್ರಿಗೆ ಮಹಾರಥ ಅಂತ ಕರೀತಾರೆ. ಈ ರಥ ಅಂತ ಅಂದ್ರೆ ಅರ್ಜುನ ಮತ್ತೆ ಭೀಷ್ಮ ತರ 60,000 ಜನ ಆಪೋನೆಂಟ್ ಬಂದ್ರು ಒಬ್ಬರೇ ನಿಂತ್ಕೊಂಡು ಹೊಡಿಬೋದು ಅಂತ, ಅದಕ್ಕೆ ತೀರಥ ಅಂತ ಕರೀತಾರೆ. ಸೊ ಇಮ್ಯಾಜಿನ್, ಯುದ್ಧದಲ್ಲಿ ಇಷ್ಟೊಂದು ಜನ ಬಲಶಾಲಿಗಳೆಲ್ಲ ಇದ್ದಾರೆ ಅಂತ ಅಂದ್ರೆ ದುರ್ಯೋಧನಿಗೆ ಭಯ ಆಗ್ತಿರ ಇನ್ನೇನಾಗುತ್ತೆ. ಶ್ಲೋಕ 3, 4, 5, 6 ಹೇಳ್ತಿದ್ದಾನೆ. ನಿಮ್ಗೆ ಸಣ್ಣದಾಗೆ ಪಾಂಡವರ ಮೇಲೆ ಒಂದು ಸೆಂಟಿಮೆಂಟ್ ಹುಟ್ಕೊಂಡ್ರು ಸಾಕು, ಹೋಗಿಸ್ಬಿಡಿ ಅವ್ರನ್ನ, ಜಸ್ಟ್ ಕಿಲ್ ದೆಮ್ ಅಂತ ಅಂತಾನೆ. ಇಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು, ಇಲ್ಲಿ ನಡೀತಿರೋದು ಪಾಲಿಟಿಕ್ಸ್. ಇಷ್ಟೆಲ್ಲ ಪಾಂಡವರ ಬಗ್ಗೆ ಮಾತಾಡ್ತಿರೋ ಅವ್ನ ಟೀಮ್ ಆದಂಥ ಕೌರವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅವನು? ಇವಾಗ ಮಾತಾಡ್ತಾನೆ ನೋಡಿ.